ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗೆ ಬಾಂಬ್ ಬೆದರಿಕೆ. 5 ಸ್ಟಾರ್ ಹೋಟೆಲ್ನಲ್ಲಿ ಬಾಂಬ್ ಇರುವ ಬಗ್ಗೆ ಬೆದರಿಕೆಯ ಮೇಲ್ ಬಂದಿದೆ ಅಂತ 3 ಪ್ರತಿಷ್ಠಿತ ಹೋಟೆಲ್ಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತ ಒಟೇರಾ ಎಂಬ ಹೋಟೆಲ್ಗೆ ಮೇಲ್ ಬಂದಿದೆ. ನೈಟ್ 2 ಗಂಟೆ ಸಮಯದಲ್ಲಿ ಮೇಲ್ ಬಂದಿದ್ದು ಕಿಡಿಗೇಡಿಗಳಿಂದ ಬಾಂಬ್ ಬೆದರಿಕೆ ಬಂದಿದೆ ಎಂದು ಬೆಳಗ್ಗೆ ಹೋಟೆಲ್ ಸಿಬ್ಬಂದಿಗಳು ಮೇಲನ್ನ ಚೆಕ್ ಮಾಡಿದ್ದಾರೆ. ಆಗ ಗಾಬರಿಯಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಒಟೇರಾ ಹೋಟೆಲ್ಗೆ ಬಾಂಬ್ ಸ್ಕ್ವಾಡ್ ಮತ್ತು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಾಂಬ್ ಸ್ಕ್ವಾಡ್. ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗೆ ಬಾಂಬ್ ಬೆದರಿಕೆಯ ಕರೆ. ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಒಟೇರಾ ಹೋಟೆಲ್ನಲ್ಲಿ ಬಾಂಬ್ ಬೆದರಿಕೆಯ ಕರೆ ಬಂದಿರುವಂಥದ್ದು. ಹೋಟೆಲ್ಗೆ ಮೇಲ್ ಮೂಲಕ ಬಾಂಬ್ ಬೆದರಿಕೆಯ ಸಂದೇಶ ರವಾನಿಸಿದ್ದಾರೆ. ಸುಮಾರು ರಾತ್ರಿ 2 ಗಂಟೆ ಸಮಯಕ್ಕೆ ಇಮೇಲ್ ಬಂದಿದ್ದು ಇಂದು ಬೆಳಗ್ಗೆ ಹೋಟೆಲ್ ಸಿಬ್ಬಂದಿ ಮೇಲ್ ಚೆಕ್ ಮಾಡುವಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇದು ಮೇಲ್, ಆ ಒಂದು ಹೋಟೆಲ್ ಸಿಬ್ಬಂದಿಗೆ ಹೋಗಿರ್ತಕ್ಕಂಥ ಮೇಲ್ ಇದು. ಆ ಮೇಲನ್ನು ಬೆಳಿಗ್ಗೆ ನಸುಕಿನ ಜಾವ ನೋಡ್ಕೊಂಡಿದ್ದಾರೆ. ಆವಾಗ ಅವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಯಾರೋ ಬೆದರಿಕೆ ಕಳಿಸಿದ್ದಾರೆ ಅಂತ. ಸೊ ಈಗ ಸದ್ಯ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಹೀಗೆ ಬಾಂಬ್ ಬೆದರಿಕೆ ಕರೆ ಬಂದು ಈಗ ಹೋಟೆಲ್ ಸಿಬ್ಬಂದಿ ಹೈರಾಣ ಆಗಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಪರಿಸ್ಥಿತಿ ಹೇಗಿದೆ ಅಲ್ಲಿ ವೆಂಕಟೇಶ್? ವಿಜಯನಗರ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಖಾಸಗಿ ಶಾಲೆಗಳಿಗೆ ಬಾಂಬ್ ಹಿಡಲಾಗಿದೆ ಅಂತ ಹೇಳಿ ಮೇಲ್ ಬೆದರಿಕೆ ಆಗಿರುವಂತಹ ಕಿಡಿಗೇಡಿಗಳು ಮತ್ತೆ ಅಂತದೇ ಒಂದು ಕೃತ್ಯ ಎಸಗಿರುವಂತದ್ದು. ಈ ಬಾರಿ 5 ಸ್ಟಾರ್ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿರುವಂತಹ ಈ ಅನಾಮಿಕರು ಏನಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಹೋಟೆಲ್ಗಳಿಗೆ ಬಾಂಬ್ ಅನ್ನು ಹಿಡಲಾಗಿದೆ. ಸುಮಾರು ಈ ಒಂದು ಮೇಲ್ ಬಂದಿರುವಂತದ್ದು. ಈಗಾಗಲೇ ಏನು ರಾತ್ರಿ ಆದ ವೇಳೆಯಲ್ಲಿ ಬಹುತೇಕ ಎಲ್ಲ ಕಸ್ಟಮರ್ಗಳು ಕೂಡ ಊಟ ಮಾಡಿ ಹೋಗಿರುವಂತದ್ದು. ಇನ್ನೇನು ಕೊನೆಯ ಹಂತದಲ್ಲಿತ್ತು. ಹಾಗಾಗಿ ಹೋಟೆಲ್ ಅನ್ನ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಬಂದು ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಅದನ್ನ ಓಪನ್ ಮಾಡದಂತ ವೇಳೆಯಲ್ಲಿ ಒಂದಷ್ಟು ಮೇಲ್ಗಳು ಬಂದಿದೆ. ಅದರಲ್ಲಿ ಆ ಒಂದು ಮೇಲನ್ನ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಬಾಂಬ್ ಹಿಡಲಾಗಿದೆ ಅಂತ ಹೇಳಿ ಒಂದು ಮೇಲ್ ಬರುತ್ತೆ. ತಕ್ಷಣ ಅಲರ್ಟ್ ಆದಂತವರು ಕೂಡ ಮ್ಯಾನೇಜರ್ಗೆ ಮಾಹಿತಿಯನ್ನ ಕೊಟ್ಟು ತದನಂತರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಗೆ ಕೂಡ ಒಂದು ವಿಷಯವನ್ನು ಮುಟ್ಟಿಸ್ತಾರೆ. ಸೊ ತಕ್ಷಣ ಏನು ಪೊಲೀಸರು ಕೂಡ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳ ಏನಿದೆ ಬಂದು ಆ ಹೋಟೆಲ್ನ ಸುತ್ತಮುತ್ತ ಇರುವಂತಹ ಒಂದು ಪ್ರದೇಶ ಆಗಿರ್ಬೋದು, ಹೋಟೆಲ್ನ ಒಳಗಡೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಏನು ಸಾಕಷ್ಟು ಒಂದು ಭಯಭೀತಿಗೊಂಡಿದ್ದಂತಹ ಏನು ಸಿಬ್ಬಂದಿ ಇದೆ ಅವ್ರಿಗೂ ಧೈರ್ಯವನ್ನು ಹೇಳುವಂತ ಕೆಲಸವನ್ನು ಮಾಡಿ ಈಗಾಗಲೇ ಏನು ಪರಿಶೀಲನೆ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಆ ಒಂದು ಸ್ಥಳ ಪರಿಶೀಲನೆ ನಂತರ ಖಚಿತವಾಗಿ ಯಾರು ಏನು ಎಲ್ಲಿಂದ ಮೈಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳಿದು ಬರಬೇಕಾಗಿತ್ತೆ. ಹಾಗಾಗಿ ಪೊಲೀಸರು ಕೂಡ ಇದನ್ನ ಹುಸಿ ಬಾಂಬ್ ಬೆದರಿಕೆ ಅಂತ ಹೇಳಿ ಆರಂಭದಲ್ಲಿ ಅದು ಡಿಕ್ಲೇರ್ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ತದನಂತರ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ರು. ಸೊ ಎಲ್ಲೋ ಒಂದು ಕಡೆ ಮೈ ಮರೆತ್ರೆ ಏನೋ ಒಂದು ಅನಾಹುತ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಸೊ ಪೊಲೀಸರು ಕೂಡ ಅಲರ್ಟ್ ಆಗಿ ಈಗಾಗಲೇ ಏನೋ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ವಿಜಯ್, ಎಸ್ ವೆಂಕಟೇಶ್, ಇಲ್ಲಿ ಪದೇ ಪದೇ ರಾಜಧಾನಿಯಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಅದು ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಸ್ಕೂಲ್ ಕಾಲೇಜ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅಲ್ಲೆಲ್ಲ ಕೂಡ ಈ ರೀತಿ ಬಾಂಬ್ ಬೆದರಿಕೆ ಕರೆಗಳು ಹೋಗ್ತಾ ಇದೆ. ಈ ರೀತಿ ಆದರೂ ಕೂಡ ಹೋಗ್ತಾರೆ, ಆಮೇಲೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾರೆ, ಬಟ್ ಅಲ್ಲಿ ಬಾಂಬ್ ಇಲ್ಲ ಅಂತ ವಾಪಸ್ ಬರ್ತಾರೆ. ಬಟ್ ಈ ರೀತಿ ಬೆದರಿಕೆ ಕರೆ ಕೊಡುವಂಥವ್ರಿಗೆ ಯಾವ ರೀತಿಯಾದಂತಹ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದಾರೆ ಅಂತ, ಕಾನೂನನ್ನ ಯಾವ ರೀತಿ ಸುಭದ್ರವಾಗಿದೆ ರಾಜಧಾನಿಯಲ್ಲಿ, ಜನ ಹೇಗೆ ಬದುಕಬಹುದು ನಿಶ್ಚಿಂತೆಯಿಂದ ಅಂತ? ಏನಂತ ಹೇಳಿದ್ರೆ ನಾವು ಕಳೆದ ಕೆಲವು ತಿಂಗಳ ಹಿಂದೆ ಗಮನಿಸಿದಂತ ಸಂದರ್ಭಗಳಲ್ಲಿ ಕೂಡ ಒಂದು ಶಾಲೆಗೆ ಏನು ಬಾಂಬ್ ಬೆದರಿಕೆ ಕರೆ ಬರುತ್ತೆ, ಆ ಕರೆಯ ಬೆನ್ನತ್ತಿ ಮೇಲ್ನ ಹಿಂದೆ ಹೋದಂತ ಸಂದರ್ಭದಲ್ಲಿ ಅದೇ ಸ್ಕೂಲ್ ನಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ ಏನಿದ್ದಾನೆ ಪರೀಕ್ಷೆ ಆತಂಕದಿಂದಾಗಿ ಆತ ಮೇಲನ್ನ ಮಾಡಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಕೂಡ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಟೈಮಲ್ಲಿ ವಿಷಯ ಗೊತ್ತಾಗುತ್ತೆ. ಸೊ ತದನಂತರ ಏನು ಒಂದು ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಕೆಲವೊಂದು ಇನ್ನೂ ಐಡೆಂಟಿಫಿಕೇಶನ್ ಕೂಡ ಆಗ್ಲಿಲ್ಲ. ಸೊ ಆ ಒಂದು IP ಅಡ್ರೆಸ್ ಏನಿದೆ ಅದನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ.
ಸೊ ಇದರ ಗಂಭೀರತೆಯನ್ನ ಆಧಾರದ ಮೇಲೆ ಅವರಿಗೆ ಏನಿಂತಹ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಕಾನೂನಿನಲ್ಲಿ ಶಿಕ್ಷೆ ಕೂಡ ಆಗುತ್ತೆ. ಆದ್ರೆ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಕೆಲವೊಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತವರು ಕೂಡ ಈ ಒಂದು ರೀತಿಯಾದಂತ ಕೆಲಸ ಮಾಡಿದ್ರು. ಅಂದ್ರೆ ಕಂಪನಿಯಿಂದ ಆತನನ್ನ ಕೆಲಸದಿಂದ ವಜಾ ಮಾಡಿದ್ರು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೂಡ ಈ ರೀತಿಯಾದಂತ ಬೆದರಿಕೆ ಇಮೇಲೆಯನ್ನು ಕೂಡ ಹಾಕಿದ್ರು. ಹಾಗಾಗಿ ಆ ಒಂದು ಪ್ರಕರಣದ ಸೀರಿಯಸ್ನೆಸ್ ಏನಿದೆ ಅದರ ಆಧಾರದ ಮೇಲೆ ಕೂಡ ಅವರಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ವಿಜಯ್, ವೆಂಕಟೇಶ್, ಇದೊಂದೇ ಹೋಟೆಲ್ಗೆ ಈ ರೀತಿ ಮೇಲ್ ಹೋಗಿದ್ಯಾ ಅಥವಾ ಇನ್ಯಾವುದಾದ್ರೂ ಹೋಟೆಲ್ಗೂ ಕೂಡ ಇದೇ ರೀತಿಯ ಬೆದರಿಕೆ ಮೇಲ್ ಹೋಗಿದ್ಯಾ? ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ವೆಂಕಟೇಶ್? ವಿಜಯ್, ಏನಂತಂದ್ರೆ ಈಗಾಗಲೇ ಏನು ಒಂದು ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಹೋಟೆಲ್ ಏನಿದೆ ಅದು ಸೇರಿದಂತೆ ಸಿಲಿಕಾನ್ ಸಿಟಿಯಲ್ಲಿ ಕೂಡ 3 ಹೋಟೆಲ್ಗಳಿಗೆ ಈ ರೀತಿಯಾದಂತ ಮೇಲ್ ಬಂದಿದೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಾ ಇದೆ. ಅಧಿಕೃತವಾಗಿ ಯಾವ ಹೋಟೆಲ್ಗಳು ಅನ್ನೋದು ಕೂಡ ಇನ್ನೂ ಡಿಸ್ಕಸ್ ಮಾಡಿಲ್ಲ. ಹಾಗಾಗಿ ಪರಿಶೀಲನೆ ನಂತರ ಪೊಲೀಸರು ಮಾಹಿತಿ ನೀಡುವ ಸಾಧ್ಯತೆಗಳು ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.